ಬರೋಬ್ಬರಿ 63 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಆಹಾರ ಮಳಿಗೆಯ ಕಟ್ಟಡಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಸಿಗದೆ ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ. ಹೌದು, ಬಳ್ಳಾರಿ ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದ ಹತ್ತಿರ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಡಿಎಂಎಫ್ ಅನುದಾನದಲ್ಲಿ ಸುಮಾರು 63 ಲಕ್ಷ ಹಣವನ್ನು ವ್ಯಯಿಸಿ ಆಹಾರ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಯಿತು. ಈ ಮಳಿಗೆಗಳನ್ನು ನಿರ್ಮಾಣ ಮಾಡಿದಾಗಿನಿಂದಲೂ ಇಂದಿನವರೆಗೆ ಕಾರ್ಯನಿರ್ವಹಿಸುತ್ತಿಲ್ಲ. ಕೇವಲ ಒಂದೆರಡು ಮಳಿಗೆಗಳಲ್ಲಿ ಮಾತ್ರ ಟೀ ವ್ಯಾಪಾರ ಮಾಡಿಕೊಳ್ಳಲಾಗುತ್ತಿದೆ ಹೊರತು ಇತರೆ ಯಾವುದೇ ವ್ಯಾಪಾರ ವಹಿವಾಟು ನಡೆಯುತ್ತಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಗರದ ವಿವಿಧೆಡೆಗಳಲ್ಲಿ ಈ ವಿವಿಧ ರೀತಿಯ ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೂ ಅವುಗಳನ್ನು ವ್ಯಾಪಾರಸ್ಥರ ಮತ್ತು ಗ್ರಾಹಕರ ವಹಿವಾಟಿಗೆ ಅನುಕೂಲವಾಗದೇ ಇರುವುದು ದುಸ್ಥಿತಿಯೇ ಆಗಿದೆ. ಮಹಾನಗರ ಪಾಲಿಕೆ ವತಿಯಿಂದ ಟೆಂಡರ್ ನೀಡಿ ವ್ಯಾಪಾರ ವಹಿವಾಟು ನಡೆಯುವಂತೆ ಮಾಡಬೇಕು. ಇದಕ್ಕಾಗಿ ಈಗಾಗಲೇ 2 ಬಾರಿ ಟೆಂಡರ್ ಕರೆದು ಹರಾಜು ಮಾಡಲಾಯಿತಾದರೂ ಹೆಚ್ಚಿನ ಬಿಡ್ಡಿಂಗ್ ನಡೆಯದ ಕಾರಣ ಅದನ್ನು ಬಾಡಿಗೆಗೆ ನೀಡಲಾಗಿಲ್ಲ ಎಂದು ಪಾಲಿಕೆ ಮೂಲಗಳು ತಿಳಿಸಿವೆ. ಇದೀಗ 3ನೇ ಬಾರಿಗೆ ಟೆಂಡರ್ ಕರೆಯಲು ಒಪ್ಪಿಗೆಗಾಗಿ ಪಾಲಿಕೆಯ ಸಾಮಾನ್ಯ ಸಭೆಗೆ ನೀಡಲಾಗಿದೆಯಾದರೂ ಇನ್ನೂ ಅನುಮತಿ ಸಿಕ್ಕಿಲ್ಲ ಎಂಬ ಪ್ರಮುಖ ಕಾರಣವೊಂದು ಕೇಳಿಬರುತ್ತಿದೆ. ಈ ಸಂಬಂಧ ಪಾಲಿಕೆ ಆಯುಕ್ತರನ್ನ ವಿಚಾರಿಸಿದಾಗ ಅವರು ಏನು ಹೇಳಿದ್ದಾರೆ ನೋಡಿ. ಇಲ್ಲ, ಕೆಲವು ಹರಾಜಾಗಿರೋ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಿ, ಕೆಲವು ಇನ್ನು ಇದು ಅನುಮೋದನೆ ಹಂತದಲ್ಲಿ ಇದ್ದಾವೆ, ಕೆಲವಕ್ಕೆ ಇದು ನಮ್ಮ ಜನರಲ್ ಬಾಡಿ ಅಪ್ರೂವಲ್ಗೂ ವೇಟ್ ಮಾಡ್ತಿದ್ದೇವೆ. ಬಟ್ ನಮ್ಮ ಹತ್ರ ಕೆಲವೆಲ್ಲ ಅಲರ್ಟ್ ಆಗಿದೆ ಮತ್ತು ಇನ್ನು ಕೆಲವು ಈಗ ಟೆಂಡರ್ ಕರೆದಿದ್ದಾರೆ, ಅದನ್ನ ಅನುಮೋದನೆಗೂ ಕೂಡ ಕಳಿಸೋದಕ್ಕೆ ರೆಡಿ ಮಾಡ್ತೀವಿ. ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಮಾಡಲಾದ ಪ್ರಯತ್ನವು ಒಳ್ಳೆಯದೇ, ಆದರೂ ಅದರಿಂದ ಲಾಭವಾಗುವುದಂತೂ ಪಾಲಿಕೆಗೆ. ಆದರೆ ಸದ್ಯದ ಮಳಿಗೆಗಳನ್ನು ಬಾಡಿಗೆಗೆ ನೀಡದೇ ಇದ್ದುದರಿಂದ ಅತ್ತ ಲಾಭವೂ ಇಲ್ಲ, ಇತ್ತ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗುವಂತಾಗಿದೆ. ಅಷ್ಟೇ ಅಲ್ಲದೆ ಧೂಳು ಬೂಜು ಹಿಡಿದು ಇನ್ನಷ್ಟು ಹಾಳಾಗುತ್ತಿದೆ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಕೊಂಚ ಇತ್ತ ಗಮನ ಹರಿಸಿ ಶೀಘ್ರವೇ ಟೆಂಡರ್ ಕರೆದು ಮಳಿಗೆಗಳನ್ನು ಬಾಡಿಗೆ ನೀಡಿದರೆ ಪಾಲಿಕೆಗೂ ಆದಾಯ ಸಿಗುತ್ತದೆ, ಹಾಗೆಯೇ ನಿರ್ಮಾಣ ಮಾಡಲಾದ ಮಳಿಗೆಗಳು ಉತ್ತಮವಾಗಿರುತ್ತವೆ ಎಂಬುದು ನಮ್ಮ ಕನ್ನಡ ನಾಡು ವಾಹಿನಿಯ ಆಶಯವಾಗಿದೆ.